ಅಭಿವೃದ್ಧಿ ಹೆಸರಲ್ಲಿ ಸಾಲದ ಮೊರೆ ಹೋದ ಬಿಬಿಎಂಪಿ ಖಜಾನೆ ಈಗ ಖಾಲಿಯಾಗಿದೆ. ಹೊಸ ಯೋಜನೆಗಳ ಜಪ ಮಾತ್ರ ಬಿಡ್ತಾ ಇಲ್ಲ. ನಾವು ಅಭಿವೃದ್ಧಿ ಮಾಡ್ತೀವಿ, ಬೆಂಗಳೂರಿನ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಸಾಲದ ಮೊರೆ ಹೋಗಿದ್ದಾರೆ. ಖಜಾನೆಯೇ ಖಾಲಿ, ಹೊಸ ಯೋಜನೆಗಳ ಜಪ ಮಾತ್ರ ಬಿಡ್ತಾ ಇಲ್ಲ. ಜನರ ಸಿಂಪತಿಗೆ ಹೊಸ ಯೋಜನೆ ಜಾರಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿವಿಧ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಸರ್ಕಾರ ಮಾಡಿತ್ತು. ಆದರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಿಬಿಎಂಪಿ ಖಜಾನೆಯಲ್ಲಿ ಹಣ ಇಲ್ಲ. ಹೀಗಾಗಿ ಸಾಲದ ಮೊರೆ ಹೋದ ಬೆಂಗಳೂರು ಮಹಾನಗರ ಪಾಲಿಕೆ 19,000 ಕೋಟಿ ಸಾಲ ಕೋರಿ ಬಿಬಿಎಂಪಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ಸಾವಿರಾರು ಕೋಟಿ ಸಾಲಕ್ಕೆ ಪಾಲಿಕೆಗ ಕೈ ಚಾಚಿದೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಟನಲ್ ರಸ್ತೆ ನಿರ್ಮಾಣದ ಡಿಪಿಆರ್ ಸಿದ್ಧತೆಗೀಗ ಸಾಲದ ಮೊರೆ ಹೋಗಿದೆ. ಹಣಕಾಸು ಕೊರತೆ ಇದೆ. ಬ್ಯಾಂಕ್ ಇಲ್ಲವೇ ಖಾಸಗಿ ಸಂಸ್ಥೆಯಿಂದ ಬೇಡಿಕೆಯನ್ನ ಇಟ್ಟಿದೆ. ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಯೋಜನೆಗಳನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಂಕುಸ್ಥಾಪನೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಏನ್ ಬಂತು ಪ್ರಯೋಜನ? ದುಡ್ಡಿಲ್ಲ ಅಂದ್ಮೇಲೆ ನೀವೇನೇ ಅಭಿವೃದ್ಧಿ ಮಾಡ್ತೀವಿ ಅಂತ ಬಾಯಿ ಮಾತು ಹೇಳಿದ್ರೆ ಹೆಂಗಾಗತ್ತೆ? ಕಾಮಗಾರಿಗಳೇ ಶಂಕುಸ್ಥಾಪನೆ ಅಂತೂ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಿಬಿಎಂಪಿ ಖಜಾನೆಯಲ್ಲಿ ಕಾಸಿಲ್ಲ. ಹೀಗಾಗಿ ಸಾಲದ ಮೊರೆ ಹೋದ ಬೆಂಗಳೂರು ಮಹಾನಗರ ಪಾಲಿಕೆ 19,000 ಕೋಟಿ ಸಾಲ ಕೋರಿ ಬಿಬಿಎಂಪಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ನೀವು ಗಮನಿಸ್ತಾ ಇರಬಹುದು. 19,000 ಕೋಟಿಗೆ ಸಾಲ ಕೋರಿ ಪತ್ರಿಕಾ ಪ್ರಕಟಣೆಯನ್ನ ಬಿಬಿಎಂಪಿ ಹೊರಡಿಸಿದೆ. ಅಭಿವೃದ್ಧಿ ಹೆಸರಲ್ಲಿ ಈಗ ಬಿಬಿಎಂಪಿ ಸಾಲ ಮಾಡೋದಕ್ಕೆ ಮುಂದಾಗಿದೆ. ಜನರ ಸಿಂಪತಿಗೋಸ್ಕರ ಹೊಸ ಯೋಜನೆ ಜಾರಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಇದರ ಪ್ರಕಾರವೇ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ಸರ್ಕಾರ ಮಾಡಿತ್ತು. ಶಂಕುಸ್ಥಾಪನೆ ಮಾಡಿದ್ರೆ ಏನ್ರಿ ಬಂತು ಪ್ರಯೋಜನ? ಬರೀ ಶಂಕುಸ್ಥಾಪನೆ ಮಾಡ್ಕೊಂಡು ಹಂಗೆ ಬಿಟ್ರೆ ಆಗತ್ತಾ? ಅದಕ್ಕೆ ಇವಾಗ ಅಭಿವೃದ್ಧಿ ಮಾಡ್ಬೇಕಂದ್ರೆ ಕಾಸು ಬೇಕಲ್ವಾ? ಅದೇ ಇಲ್ಲ ಅಂತಂದ್ರೆ ಬರೀ ಶಂಕುಸ್ಥಾಪನೆ ಮಾಡ್ಕೊಂಡು ಏನ್ ಮಾಡ್ತೀರಾ? ಅಭಿವೃದ್ಧಿ ಮಾಡ್ತೀವಿ ಅಂತಂದ್ರೆ ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ಈಗ ಖಜಾನೆ ಖಾಲಿಯಾಗಿದೆ. ಹಾಗಾಗಿ ಸಾಲದ ಮೊರೆ ಹೋಗಿದ್ದಾರೆ. 19,000 ಕೋಟಿ ಸಾಲವನ್ನ ಕೋರಿ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ಸಾವಿರಾರು ಕೋಟಿ ಸಾಲಕ್ಕೆ ಈಗ ಪಾಲಿಕೆ ಬೇರೆಯವ್ರ ಹತ್ರ ಕೈ ಚಾಚಬೇಕು. ಆ ರೀತಿ ಬರ್ದ್ ಮಾಡ್ಕೊಂಡ್ಬಿಟ್ಟಿದೆ ಖಜಾನೆಯನ್ನ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಟನಲ್ ರಸ್ತೆ ನಿರ್ಮಾಣದ ಡಿಪಿಆರ್ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಹಣಕಾಸು ಕೊರತೆ ಇದೆ. ಬ್ಯಾಂಕ್ ಇಲ್ಲ ಅಂತಂದ್ರೆ ಖಾಸಗಿ ಸಂಸ್ಥೆಯಿಂದ ಹಣ ಪಡ್ಕೋಬೇಕು. ಅದು ಕೂಡ ಸಾಲದ ರೂಪದಲ್ಲಿ ಹಣವನ್ನ ಪಡ್ಕೋಬೇಕು ಆಗಿದೆ. ಆ ಪರಿಸ್ಥಿತಿ ಈಗ ಬಂದಿದೆ ಬಿಬಿಎಂಪಿಗೆ. ಜನರ ಸಿಂಪತಿಗೇನೋ ಹೇಳ್ಬಿಡ್ತೀರಾ ನೀವು, ಹೊಸ ನಾವು ಯೋಜನೆ ತರ್ತೀವಿ, ಬೆಂಗಳೂರು ಅಭಿವೃದ್ಧಿ ಪಡಿಸ್ತೀವಿ, ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಖಜಾನೆ ನೋಡಿದ್ರೆ ₹1 ಬಿಡಿಗಾಸು ಕೂಡ ಇಲ್ಲ. ಆ ಥರ ಇದ್ರೂ ಕೂಡ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊಸ ಯೋಜನೆಯನ್ನ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಶಂಕುಸ್ಥಾಪನೆ ಅಂತೂ ಮಾಡ್ಬಿಡ್ತಾರೆ. ಆದ್ರೆ ಏನ್ ಬಂತು ಪ್ರಯೋಜನ? ಕಾಸಿಲ್ಲ ಅಂದ್ರೆ ಏನ್ ತಾನೇ ಮಾಡಕ್ಕಾಗತ್ತೆ? ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಾವು ಅಭಿವೃದ್ಧಿ ಮಾಡ್ತೀವಿ, ಬೆಂಗಳೂರಿನ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಈಗ ಬಿಬಿಎಂಪಿ ಸಾಲದ ಮೊರೆ ಹೋಗಿದೆ. ಖಜಾನೆ ಫುಲ್ಲು ಖಾಲಿ ಆಗಿದೆ. ಏನಿದು ಅಂತ? ಖಂಡಿತ ಸಾಹಿತ್ಯ, ಬಿಬಿಎಂಪಿ ಸಾಲದ ಸುಲಿಗೆ ಸಿಲುಕಿದೆಯಾ ಅಂತೇಳಿ ಅನುಮಾನ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕಂದರೆ ಇಷ್ಟು ದಿನ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಶಂಕುಸ್ಥಾಪನೆ ಮಾಡ್ತಾಯಿದ್ರು. ಇದೆಲ್ಲದೂ ಕೂಡ ಅಂದರೆ ಶಂಕುಸ್ಥಾಪನೆ ಮಾಡ್ತಿದ್ರು ಕೂಡ ಈಗ ಮತ್ತೊಂದು ಅಭಿವೃದ್ಧಿಗೆ ನಮ್ಮ ಹತ್ರ ದುಡ್ಡಿಲ್ಲ, ಹಣ ಇಲ್ಲ ಅಂತೇಳಿ ಬಿಬಿಎಂಪಿ ಬ್ಯಾಂಕ್ಗಳಿಗೆ ಮತ್ತು ಖಾಸಗಿ ಸಂಸ್ಥೆಯವರಿಗೆ ಸಾಲದ ಪತ್ರವನ್ನು ಬರೆದಿರುವಂಥದ್ದು, ಜೊತೆಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅಂದರೆ ಹಂಗಾದರೆ ಇಷ್ಟು ದಿನ ಬಿಬಿಎಂಪಿ ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಶಂಕುಸ್ಥಾಪನೆ ಮಾಡ್ತಿದ್ರು. ಅಂದರೆ ಜನರನ್ನ ಮೆಚ್ಚೋದಕ್ಕೆ ಅಥವಾ ಜನರಿಂದ ಶಬಾಸ್ಗಿರಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಏನಾದರೂ ಬಿಬಿಎಂಪಿ ಈ ರೀತಿ ಕಣ್ಣೊರೆಸೋ ತಂತ್ರ ಮಾಡ್ತಾ ಅಂತೇಳಿ ಒಂದು ಕಡೆ ಪ್ರಶ್ನೆ ಶುರುವಾಗ್ತಿರುವಂಥದ್ದು. ಮತ್ತು ಬೆಂಗಳೂರು ಅಂದರೆ ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಈಗಾಗಲೇ ವಿರೋಧ ಪಕ್ಷಗಳು ರಾಜ್ಯಾದ್ಯಂತ ಟೀಕೆಗಳನ್ನು ಮಾಡ್ತವೆ. ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆರೋಪ ಮಾಡ್ತವೆ. ಅದರಂತೆ ಬೆಂಗಳೂರಲ್ಲೂ ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತಿದ್ರು. ಅದರಂತೆ ಕೇವಲ ಅಂದರೆ ರಾಜ್ಯ ಸರ್ಕಾರ ಕೇವಲ ಹೆಸರು ಅಂದರೆ ಶಬಾಷ್ಗಿರಿ ಪಡೆಯೋದಕ್ಕಷ್ಟೇ ಶಂಕುಸ್ಥಾಪನೆ ಮಾಡಿ ಯಾವ ಒಂದು ಕಾಮಗಾರಿಗಳು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಅದೇ ರೀತಿ ಈಗ ಬೆಂಗಳೂರಿನ ಅಂದರೆ ಏನು ಒಂದು ಹೆಬ್ಬಾಳದಿಂದ ಒಟ್ಟು ಇದಕ್ಕೆ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಒಟ್ಟಿಗೆ ಒಂದು ಸ್ವಲ್ಪ ಟನಲ್ ರಸ್ತೆಗಳನ್ನ ಮಾಡಬೇಕು ಅಂತೇಳಿ ಮುಂದಾಗಿತ್ತು. ಆದರೆ ಈಗ ಅದಕ್ಕೆ ಸುಮಾರು 19,000 ಕೋಟಿ ದುಡ್ಡು ಬೇಕು ಅಂತ ಹೇಳಲಾಗ್ತದೆ. ಈ 19,000 ಕೋಟಿಯನ್ನು ಪಡೆದುಕೊಳ್ಳೋದಕ್ಕೆ ಈಗ ಖಾಸಗಿ ಸಂಸ್ಥೆ ಜೊತೆಗೆ ಬ್ಯಾಂಕ್ ಮೊರೆ ಹೋಗೋದು ಪತ್ರವನ್ನು ಬಿಬಿಎಂಪಿ ಹೊರಡಿಸಿರುವಂಥ. ಎಲ್ಲ ಒಂದು ಕಡೆ ಇಷ್ಟೆಲ್ಲ ಕೋಟಿ ತೆರಿಗೆ ಬರ್ತಾ ಇದ್ರು ಕೂಡ ಮತ್ತೆ ಬಿಬಿಎಂಪಿ ಸಾಲಕ್ಕೆ ಸಿಲುಕಿದೆಯಾ ಅಂತೇಳಿ ತೆರಿಗೆದಾರರನ್ನ ಅನುಮಾನ ಪ್ರಶ್ನೆ ಮೂಡ್ತಿರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.